ಬೆಳಗಿನ ತಿಂಡಿಗೆ ದೋಸೆ ಮಾಡಿದಾದ ನಂತರ ಉಳಿದಿರುವಂಥ ಈ ಒಂದು ದೋಸೆ ಹಿಟ್ಟಿನಲ್ಲಿ ನಾನಿವತ್ತು ಒಂದು ರುಚಿಕರವಾದ ತಿಂಡಿಯನ್ನು ಟ್ರೈ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬಂತು. ಹಾಗಾಗಿ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದಕ್ಕೋಸ್ಕರ ಏನಿಲ್ಲ, ಸಿಂಪಲ್ಲಾಗಿ ಗೋಬಿಯನ್ನು ಕ್ಲೀನಾಗಿ ತೊಳೆದು ಕುದಿತಿರುವಂಥ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಅದಾದಮೇಲೆ ಒಂದು ತಟ್ಟೆಯಲ್ಲಿ ಇದೆಲ್ಲ ಮಸಾಲೆ ಪುಡಿಗಳನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ನಾನು ಕ್ಯಾಪ್ಷನ್ನಲ್ಲಿ ಬರೆದಿರ್ತೀನಿ, ಚೆಕ್ ಮಾಡ್ಬೋದು. ಹಾಗೆ ಈ ಎಲ್ಲ ಮಸಾಲೆಗಳನ್ನು ಈ ಒಂದು ದೋಸೆ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ದೋಸೆ ಹಿಟ್ಟಿಗೆ ಸೇರಿಸ್ಕೊಂಡಿದ್ದಾದ ನಂತರ ಫೈನಲ್ ಆಗಿ ಒಂದು 1/4 ಕಡೆ ಆಗೋಷ್ಟು ಲಿಂಬೆ ರಸವನ್ನು ಹಿಂಡ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಮಿಕ್ಸ್ ಆಗೋ ಅಷ್ಟರಲ್ಲಿ ಇಲ್ಲಿ ಗೋಬಿಯನ್ನು ನೋಡಿ ಈ ರೀತಿ ಮಾಡ್ಕೊಂಡಿದ್ದಲ್ಲ, ಎಲ್ಲವನ್ನು ನೀರಿನಿಂದ ತೆಗೆದು ಸಪ್ರೇಟಾಗಿ ಇಟ್ಕೊಳ್ತೀನಿ. ಹಾಗೆ ಇಲ್ಲಿ ಹಿಟ್ಟು ಕೂಡ ಕ್ಲೀನಾಗಿ ಕಲಸಿದಾಯಿತು. ಈಗ ಒಂದೊಂದೇ ಗೋಬಿಯನ್ನು ಇದರೊಳಗೆ ಹಾಕಿಬಿಟ್ಟು ಎಲ್ಲ ಗೋಬಿಗಳಿಗೂ ಸಮ ಪ್ರಮಾಣದಲ್ಲಿ ಹಿಟ್ಟು ಬರಬೇಕು, ಆ ರೀತಿಯಾಗಿ ನೋಡಿಕೊಂಡು ಮಿಕ್ಸ್ ಮಾಡಿ ನಂತರ ಕುದೀತಿರುವಂಥ ಎಣ್ಣೆಯಲ್ಲಿ ಒಂದೊಂದನ್ನೇ ಇದನ್ನು ಕರ್ಕೊಂಡ್ಬಿಟ್ರೆ ರುಚಿಯಾದ ಒಂದು ಗೋಬಿಯಿಂದ ಮಾಡಿದಂಥ ತಿನಿಸು ಅಂತ ಹೇಳ್ಬೋದು. ಹೇಗೆ ಬರುತ್ತೋ ಏನೋ, ಮೆತ್ತಗಾಗ್ಬಿಡತ್ತೇನೋ ಅಂತೆಲ್ಲ ನನಗೂ ಕೂಡ ಡೌಟ್ ಇತ್ತು. ಚೆನ್ನಾಗಿ ಬಂದರೆ ಮಾತ್ರ ವಿಡಿಯೋ ಮಾಡ್ಕೊಂಡು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ವಿಡಿಯೋನಂತೂ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಬಂದರೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿ ಬಂತು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಟ್ರೈ ಮಾಡಿ, ಹಾಗೆ ವಿಡಿಯೋ ಕೂಡ ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಚೆನ್ನಾಗಿ ಬಂದಿದೆ, ಕ್ರಿಸ್ಪಿ ಆಗಿದೆ.